1,00,000 ಹಣವನ್ನು ಕಳೆದುಕೊಂಡವರಿಗೆ ಹಿಂತಿರುಗಿಸಿ ಮಾನವೀಯತೆ ಮೆರೆದ ಜನನಿ ಬಂಕ್ ನೌಕರ ರವಿಕುಮಾರ್ ಹಾಗೂ ಮಾಲೀಕರಾದ ಭಕ್ತವತ್ಸಲ. ಗುರುವಾರ ಬೆಳಿಗ್ಗೆ 8:30 ಸಮಯದಲ್ಲಿ ಮಂಡ್ಯ ಮುಡ ಮಾಜಿ ಅಧ್ಯಕ್ಷರಾದ ಬಸವೇಗೌಡರವರ ಮಗ ರಮೇಶ್ ಕೆಲಸದ ನಿಮಿತ್ತ ತೋಟಕ್ಕೆ ತೆರಳುವ ಸಂದರ್ಭದಲ್ಲಿ ನಗರದ 100 ಅಡಿ ರಸ್ತೆಯ ಜನನಿ ಪೆಟ್ರೋಲ್ ಬಂಕ್ನಲ್ಲಿ ಕಾರಿಗೆ ಡೀಸೆಲ್ ತುಂಬಿಸುವಾಗ ತಮ್ಮ ಜೇಬಿನಲ್ಲಿಟ್ಟಿದ್ದ 1,00,000 ಹಣ ಇಟ್ಟಿದ್ದ ಕವರ್ ಕೆಳಗೆ ಜಾರಿ ಬಿದ್ದಿದ್ದು, ಕಾರ್ ತೆರಳಿದ ಬಳಿಕ ಅಲ್ಲೇ ಕೆಲಸ ಮಾಡುತ್ತಿದ್ದ ರವಿಕುಮಾರ್ ರವರಿಗೆ ಸಿಕ್ಕಿದ್ದು ತಕ್ಷಣವೇ ಮಾಲೀಕರಾದ ಭಕ್ತವತ್ಸಲ ರವರಿಗೆ ತಿಳಿಸಿದ್ದರು. ಇಂದು ಬೆಳಿಗ್ಗೆ ಹಣ ಕಳೆದುಕೊಂಡ ರಮೇಶ್ ಅವರು ಎಲ್ಲ ಕಡೆ ಹುಡುಕಿಕೊಂಡು ಕೊನೆಯಲ್ಲಿ ಬಂಕ್ ಬಳಿ ಬಂದು ಬಂಕ್ನಲ್ಲಿ ವಿಚಾರಿಸಿದಾಗ ಮಾಲೀಕರು ಸಿಸಿಟಿವಿ ವಿಡಿಯೋ ಪರಿಶೀಲಿಸಿ ಕಳೆದುಕೊಂಡ ವ್ಯಕ್ತಿಯನ್ನು ಗುರುತಿಸಿ ಹಣವನ್ನು ಹಿಂತಿರುಗಿಸಿದ ಘಟನೆ ನಡೆಯಿತು. ಈ ಸಂದರ್ಭದಲ್ಲಿ ಭಗೀರಥ ಉಪಹಾರ ಸಂಘದ ಜಿಲ್ಲಾಧ್ಯಕ್ಷರಾದ ನಾಗರತ್ನ, ಕಾರ್ಯಕರ್ತರಾದ ಶ್ರೀನಿವಾಸ್, ಹೇಮಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾರ್ ಪಾಸ್ ಆಯ್ತು. ಅವಾಗ ನಮ್ಮ ಮಾಲೀಕರು ಹಿಂದೆ ಪೆಟ್ರೋಲ್ಗೆ ಅಂತ ಬಂತು. ಅವ್ರ ಜೊತೆ ಏನು ಮಾತಾಡ್ತಾ ಇದೆ. ಅವಾಗ ಏನಾಯ್ತು ಅಂದ್ರೆ ನಾನು ಮಾತಾಡ್ಸ್ಬಿಟ್ಟು ಓನರ್ ಜೊತೆ ಫ್ರಂಟ್ ಹೋದೆ. ಫ್ರಂಟ್ ಅಲ್ಲಿ ಕವರ್ ಬಿದ್ದಿತ್ತು. ಆ ಕವರ್ ತೆಗ್ದು ನೋಡಿದ್ರೆ 1,00,000 ದುಡ್ಡಿತ್ತು, ಅಮೌಂಟ್ ಇತ್ತು. ತಗೊಂಡೋಗಿ ಓನರ್ಗೆ ತಗೊಂಡೋಗಿ ಅಭಿ ಅಣ್ಣ ಅಂತ ಅವ್ರಿಗೆ ವಾಪಸ್ ಕೊಟ್ಟೆ. ಅವರೊಂದು ತಗೊಂಡು ಬಂದ್ಮೇಲೆ ಅವ್ರಿಗೆ ಫೋನ್ ನಂಬರ್ ಬರ್ಕೊಂಡು ಅಮೌಂಟ್ ತೆಗ್ದು ಬೀರಲ್ಲಿ ಇಡು ಅಂತ ಹೇಳಿದ್ರು. ಅದಾದ್ಮೇಲೆ ಅಣ್ಣನ ಕೈ ಹೇಳಿದ ಆಮೇಲೆ ಇನ್ನೊಬ್ರು ದೊಡ್ಡ ಬಾಸ್ ಬಂದ್ರು, ಅಭಿ ಅಣ್ಣ ಅವ್ರ ಡ್ಯಾಡಿ. ಅವ್ರಿಗೂ ಇನ್ಫಾರ್ಮ್ ಮಾಡಿದೆ. ಅವ್ರಿಗೂ ಹೇಳಿದ್ಮೇಲೆ ಬಂದಾಗ ಅಮೌಂಟ್ ಕೊಡು, ಅವ್ರಿಗೆ ಬಂದಾಗ ಕೊಡ್ಬೇಡ ಅಂತ ಹೇಳಿದ್ರು. ಅವಾಗ ಇವತ್ತು ಕರ್ಸಿ ಈಗ ಅಮೌಂಟ್ ಕೊಡ್ತಾ ಇದ್ದೀವಿ ಸರ್. ಈಗ ಓನರ್ ಯಾರು ಅಂತ ಬಿಡಿಸಿದ್ದವ್ರು ಯಾರು ಅಂತ ಗುರ್ತಿಡ್ದು ಕಂಡಿಡಿದ್ರು. ಹೌದು ಸರ್. ಸಿಸಿ ಕ್ಯಾಮ್ರಾದಲ್ಲಿ ಚೆಕ್ ಮಾಡಿ ಆಮೇಲೆ ಹೌದು ಸರ್. ಆ ಓನರ್ಗೆ ಈಗ ಅವರೇನೆ ಇಸ್ಬೇಕಾಗುತ್ತೆ. ದುಡ್ಡು ಇಸ್ಕೊತಾ ಇದ್ದಾರೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ರವಿಕುಮಾರ್, ಮಂಡ್ಯ ಸಲ ಅಂತೇಳಿ ಮಂಡ್ಯ ಜಿಲ್ಲಾ ಬಾರ್ ಅಸೋಸಿಯೇಷನ್ ಡಿಸ್ಟ್ರಿಕ್ಟ್ ಚೀಫ್ ಕಮಿಷನರ್ ಆಗಿದ್ದೇನೆ ಮತ್ತು ಮಂಡ್ಯ ಜಿಲ್ಲಾ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷನೂ ಆಗಿದ್ದೇನೆ. ಮತ್ತು ನನ್ನ ಜಾಗ ಇದು 100 ಅಡಿ ರಸ್ತೆಯಲ್ಲಿ ನಾನು ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಸಹ ಮಾಡಿದ್ದೇವೆ. ನಿನ್ನೆ ಗುರುವಾರ ಬೆಳಿಗ್ಗೆ 8:30 ನಮ್ಮ ಬಂಕಿಗೆ ಡೀಸೆಲ್ ಹಾಕ್ಲಿಕ್ಕೆ ಮಂಜುನಾಥ್ ಅಂತ ಹೇಳಿ ಮಂಡ್ಯ ನನ್ನ ಪಕ್ಕದಲ್ಲಿರೋರೆ ಮಂಡ್ಯ ಮೂಡ ಅಧ್ಯಕ್ಷರಾಗಿದ್ರು. ಆ ಮಾಜಿ ಮೂಡ ಅಧ್ಯಕ್ಷರಾಗಿದ್ರು ಬಸವೇಗೌಡರು ಅಂತ ಹೇಳಿ ಅವ್ರ ಮಗ. ಅವರು ಡೀಸೆಲ್ ಹಾಕ್ಸಕ್ಕೆ ಇಲ್ಲಿ ಬಂದಿದ್ದಾರೆ. ಬಂದ ಸಮಯದಲ್ಲಿ ಕಾರಿಂದ ಇಳಿಯುವಾಗ ಅವರ ಜೇಬಲ್ಲಿದ್ದಂತ ಹಣ 1,00,000 ರೂಪಾಯಿ ಒಂದು ಕವರ್ನಲ್ಲಿ, ಅಂದ್ರೆ ಪ್ಲಾಸ್ಟಿಕ್ ಸುತ್ತಿ ಇಟ್ಕೊಂಡಿದ್ದು ಅಂತ ಕಾಣುತ್ತೆ, ಅದು ಜಾರಿ ಬಿದ್ದಿದೆ. ಡೀಸೆಲ್ ಹಾಕಿದ ತಕ್ಷಣ ಹೊರಟೋಗಿದ್ದಾರೆ. ಆಗ ನಮ್ಮಲ್ಲಿದ್ದಂತ ಆ ಸಿಬ್ಬಂದಿ ರಾಮು ಅಂತ ಹೇಳಿ ಅವನು ಅದನ್ನ ನೋಡಿ ಅದನ್ನ ಇಟ್ಕೊಂಡಿದ್ದ. ನಾನು ನನ್ನ ಕಾರಿಗೆ ಡೀಸೆಲ್ ಹಾಕ್ಲಿಕ್ಕೆ ಅಂತ ಬಂದೆ. ನಾನು ಬೆಂಗಳೂರಿಗೆ ಹೋಗ್ಬೇಕಾಯ್ತು. ಆ ಸಮಯದಲ್ಲಿ ಅವರು ಹೇಳ್ತಾನೆ ಸಿಬ್ಬಂದಿ, ಸರ್ ಈಗ ಬಂದಿದ್ದರು ಯಾರೋ, ಅವರು ಜೇಬಿಂದ ಬಿದ್ದಿರ್ಬೋದು ಅಥವಾ ಹಣ ಬೀಳ್ಸ್ಬಿಟ್ಟಿದ್ದಾರೆ ಅಂತ ಹೇಳಿದ. ನಾನು ತೋರ್ಸು ಅಂತ ಹೇಳಿದೆ. ತೋರಿಸ್ದ. ಅದನ್ನ ನೋಡ್ಬಿಟ್ಟು ನಾನು ಬ್ಯಾಂಕ್ ಬೀರು ಒಳಗೆ ಇಟ್ಟು ಲಾಕ್ ಮಾಡ್ಕೊಂಡು ನಾನು ಬೆಂಗಳೂರಿಗೆ ತಿರುಪತಿ ಕೆಲಸ ಇತ್ತು. ನಮ್ದೊಂದು ಕಾನ್ಫರೆನ್ಸ್ ಇತ್ತು, ಆಲ್ ಇಂಡಿಯಾ ಮೋಟಾರ್ ಬಸ್ಸಸ್ ಓನರ್ ಕಾನ್ಫರೆನ್ಸ್, ಅದಕ್ಕೆ ಹೊರಟೋದೆ. ಸುಮಾರು ನಾನು ಕೆಂಪಣ್ಣ ತಲುಪಿರ್ಬೋದು. ಆಗ ಇವರು ವಾಪಸ್ಸು ಹಿಂಗಳಿಂದ ಆಚೆ ಹೋಗಿ ವಾಪಸ್ಸು ದುಡ್ಡಿಲ್ಲ ಅಂತ ಗೊತ್ತಾಗಿ ವಾಪಸ್ ಎಲ್ಲೆಲ್ಲಿ ಅವ್ರು ಹೋಗಿದ್ರು ಮನೆಯಲ್ಲೆಲ್ಲ ಇವರು ಹುಡುಕಿ ಎಲ್ಲ ಮಾಡಿ ಕೊನೆಯಲ್ಲಿ ಇಲ್ಲಿ ಇಳಿದಿದೆ ಅಂತ ಇಲ್ಲಿ ಬಂದು ಕೇಳಿದ್ದಾರೆ. ನಮ್ಮ ರಾಮು ಹುಡುಗ ಹೇಳಿದಾನೆ, ಹೌದು ಸರ್ ನನ್ಗೆ ಸಿಕ್ಕಿದೆ, ನಾವು ಓನರ್ ಕೈಲಿ ಕೊಟ್ಟಿದ್ದೀನಿ ಈ ದುಡ್ಡನ್ನ, ನಾನು ಅವರು ಬೀರಲ್ಲಿಟ್ಟು ಲಾಕ್ ಮಾಡಿ ಹೋಗಿದ್ದಾರೆ ಅಂತ. ಆಮೇಲೆ ಮಂಜುನಾಥ್ ನನಗೆ ಫೋನ್ ಮಾಡಿದ್ರು. ನಾನು ಆಗಲೇ ಚನ್ನಪಣ್ಣ ಬಿಟ್ಟು ಹೋಗ್ತಾ ಇದ್ದೆ. ಆವಾಗ ಹೇಳಿದೆ, ಕೊಟ್ಟಿದ್ದಾನೆ ಹುಡುಗ, ನೀವು ಬನ್ನಿ ಸಾಯಂಕಾಲ ನೋಡೋಣ, CCTV ಫುಟೇಜಲ್ಲೂ ನೋಡೋಣ, ಮತ್ತು ನಮ್ಮ ಹುಡುಗನೂ ಗುರ್ತಿಸ್ಬೇಕು ನಿಮ್ಮನ್ನ, ಅವರಿಟ್ಟು ಹೇಳಿದ್ರೆ ನಿಮ್ಮ ದುಡ್ಡು ನಿಮ್ಗೆ ಕೊಡ್ತೇವೆ ಗ್ಯಾರಂಟಿ ಅಂತ ಹೇಳಿದೆ. ಹಾಗಾಗಿ ಅವರು ನಿನ್ನೆ ಬರೋಕ್ಕಾಗಿಲ್ಲ. ಇವತ್ತು 11 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. 11:30ಗೆ ಬಂದರು. ಆ ಸಮಯದಲ್ಲಿ ಎಲ್ಲರ ಸಮ್ಮುಖದ ಮುಂದೆ, ಈ TV ಮಾಧ್ಯಮದ ಸಮ್ಮುಖದ ಮುಂದೆ ಅವರ ದುಡ್ಡನ್ನ ಅವರಿಗೆ ಕೊಟ್ಟಿರ್ತಾರೆ, ವಾಪಸ್ ಕೊಟ್ಟಿರ್ತಾರೆ. ನನ್ನ ಹೆಸರು GP ಭಕ್ತವತ್ಸಲ ಅಂತೇಳಿ, ಮಂಡ್ಯ ಜಿಲ್ಲಾ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷನೂ ಹೌದು, ಮತ್ತು ಮಂಡ್ಯ ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ಮಂಡ್ಯ ಜಿಲ್ಲೆ ಇದರ ಡಿಸ್ಟ್ರಿಕ್ಟ್ ಚೀಫ್ ಕಮಿಷನರು ಆಗಿದ್ದು.